ಹಾಯ್ ಹೇಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, PSTL ಪ್ರೈಮರಿ ಸ್ಕೂಲ್ ಟೀಚರ್ಗೆ ಸಂಬಂಧಪಟ್ಟಂಥ 2003ರ ಪ್ರಶ್ನೆ ಪತ್ರಿಕೆ ಜನರಲ್ ಕನ್ನಡಕ್ಕೆ ಸಂಬಂಧಪಟ್ಟಂತೆ 25 ಕ್ವೆಶನ್ಸ್ಗಳನ್ನ ನೋಡ್ತಾ ಹೋಗೋಣ. ಇದು 2003ರ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಸೊ ಫಸ್ಟ್ ಕ್ವೆಶನ್ ನೋಡ್ತಾ ಹೋದರೆ, ಆ ಕಟ್ಟಡವು ಆಕಾಶವನ್ನು ಮುಟ್ಟಿದೆ. ಈ ವಾಕ್ಯ ಭಾಗದಲ್ಲಿರುವ ಅಲಂಕಾರ ಯಾವುದು ಅಂತ ಕೇಳಿದರೆ, ಕಟ್ಟಡವು ಆಕಾಶವನ್ನು ಮುಟ್ಟಿದೆ. ಓಕೆ, ಸೊ ಉಪಮಾ ಅಲಂಕಾರ, ಉತ್ಪ್ರೇಕ್ಷ ಅಲಂಕಾರ, ರೂಪಕ ಅಲಂಕಾರ, ಮಹೋಪಮೆ ಅಲಂಕಾರ ಅಂತ ಕೊಟ್ಟಿದ್ದಾರೆ. ಉಪಮಾ ಅಲಂಕಾರ ಅಂತ ಹೇಳಿದರೆ ಏನಾಗುತ್ತೆ, ಇಲ್ಲಿ ಅಂತೆ ಓಲ್ ಅಂತಕ್ಕಂಥದ್ದು ಬರುತ್ತೆ. ಅಂದರೆ ಒಂದು ವಸ್ತು ಅಥವಾ ಒಂದು ವ್ಯಕ್ತಿಯನ್ನು ಮತ್ತೊಂದಕ್ಕೆ ಹೋಲಿಕೆ ಮಾಡ್ತಕ್ಕಂಥ ನಾವು ಉಪಮಾ ಅಲಂಕಾರದಲ್ಲಿ ನೋಡ್ತೀವಿ. ರೂಪಕ ಅಲಂಕಾರ ಅಂದರೆ ಏನಾಗುತ್ತೆ, ರೂಪಕ ಅಲಂಕಾರದಲ್ಲಿ ಉಪಮಾನ ಮತ್ತು ಉಪಮೇಯ ಎರಡೂ ಸಹ ಒಂದೇ ಅನ್ನೋ ಅರ್ಥದಲ್ಲಿ ಬರುತ್ತೆ. ಓಕೆ, ಸೊ ಹೀಗಿರಬೇಕಾದ್ರೆ ಕಟ್ಟಡವು ಆಕಾಶವನ್ನು ಮುಟ್ಟಿದೆ. ಸೊ ಇಲ್ಲೇನಾಗುತ್ತೆ, ಕಟ್ಟಡವನ್ನು ಆಕಾಶಕ್ಕೆ ಹೋಲಿಕೆ ಮಾಡದೇ ಇದ್ರೂ ಸಹ ಇಲ್ಲಿ ಹೋಲಿಸ್ತಕ್ಕಂಥ ಒಂದು ಅರ್ಥದಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ 2 ಉತ್ಪ್ರೇಕ್ಷ ಅಲಂಕಾರ ಆಗಿರುತ್ತೆ. ಸೊ ಉತ್ಪ್ರೇಕ್ಷ ಅಲಂಕಾರ ಅಂದರೆ ಏನು ಅಂತ ನೋಡೋದಾದರೆ ನೋಡಿ, ಉಪಮೇಯ ಉಪಮಾ ಅಲಂಕಾರ ನೋಡ್ತಾ ಹೋದ್ರೆ ಸ್ಟಾರ್ಟಿಂಗ್ ಸ್ನೇಹಿತರೆ, ಉಪಮಾ ಅಲಂಕಾರ, ಉಪಮ ಎಂದರೆ ಹೋಲಿಕೆ ಎಂದರ್ಥ. ಎರಡು ವಸ್ತುಗಳಿಗೆ ಪರಸ್ಪರವಾಗಿ ಇರುವಂತಹ ಆಕರ್ಷಕ ರೀತಿಯ ಹೋಲಿಕೆ ಅಥವಾ ಉಪಮೇಯ ಉಪಮಾನಗಳೊಳಗೆ ಉಪಮ ಇರುವ ಅಲಂಕಾರವೇ ಉಪಮಾ ಅಲಂಕಾರ. ಅಂದರೆ ಇಲ್ಲಿ ಏನಾಗುತ್ತೆ, ಒಂದಕ್ಕೆ ಒಂದು ಹೋಲಿಕೆಯನ್ನು ಮಾಡ್ತಕ್ಕಂಥದ್ದನ್ನ ಉಪಮಾ ಅಲಂಕಾರ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಇಲ್ಲಿ ಇನ್ನೊಂದು ಕ್ವಶನ್ ಕೇಳ್ತಾರೆ, ಇಲ್ಲಿ ಉಪಮಾನ ಯಾವುದು ಅಥವಾ ಉಪಮೇಯ ಯಾವುದು ಅಂತ ಕೇಳ್ಬೋದು, ಅಥವಾ ಹೋಲಿಕೆಯ ವಸ್ತುನ ಏನೆಂದು ಕರೆಯಲಾಗುತ್ತೆ ಅಂತಲೂ ಸಹ ಕ್ವಶನ್ಸ್ ಕೇಳ್ತಾರೆ. ಓಕೆ, ಸೊ ಉಪಮಾ ಅಲಂಕಾರದಲ್ಲಿ ಅಂತೆ, ಹಾಗೆ, ರೀತಿ, ಓಲ್, ಅಂತೆ ರೋಲ್, ಅಂತೆ ಹೋಲ್, ಓಲ್, ಸೊ ಮಾಳ್ಕೆ, ತೆರಂ ಈ ರೀತಿಯ ಪದಗಳೇನಾದ್ರು ಸೇರಿಕೊಂಡ್ರೆ ವಾಕ್ಯದಲ್ಲಿ, ಸೊ ಅದನ್ನು ನಾವು ಉಪಮಾ ಅಲಂಕಾರ ಅಂತ ಹೇಳ್ತೀವಿ ಸ್ನೇಹಿತರೆ. ಇನ್ನು ನೆಕ್ಸ್ಟು, ಉಪಮಾ ಅಲಂಕಾರದ 2 ಪ್ರಭೇದ ಬರುತ್ತೆ, ಪೂರ್ಣೋಪಮ ಅಲಂಕಾರ ಆ್ಯಂಡ್ ಲುಪ್ತೋಪಮ ಅಲಂಕಾರ ಅಂತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡ್ಕೊಳ್ತಾ ಹೋಗೋಣ. ಇನ್ನು ನೆಕ್ಸ್ಟ್ ಬಂದು ರೂಪಕ ಅಲಂಕಾರ. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ, ಉಪಮಾ ಅಲಂಕಾರವು ಅತ್ಯಂತ ಪ್ರಾಚೀನವಾದ ಮತ್ತು ಮಹತ್ವವಾದ ಅಲಂಕಾರವಾಗಿದೆ. ಸೊ ಅದು ವೆರಿ ಇಂಪಾರ್ಟೆಂಟು. ಮತ್ತು ಉಪಮಾ ಅಲಂಕಾರವನ್ನು ಮೂಲ ಅಲಂಕಾರ ಎಂದು ಕರೆಯಲಾಗುತ್ತದೆ. ಸೊ ಅದೊಂದು ಪಾಯಿಂಟ್ನ ನೋಟ್ ಮಾಡ್ಕೊಳ್ತಾ ಹೋಗಿ. ಇನ್ನು ರೂಪಕ ಅಲಂಕಾರ ಅಂತ ಹೇಳಿದ್ರೆ ಉಪಮಾನ ಮತ್ತು ಉಪಮೇಯ ಅಭಿನ್ನ, ಅಂದರೆ ಒಂದೇ ಅಂತಕ್ಕಂಥದ್ದು ಬರುತ್ತೆ. ಇಲ್ಲಿ ಯಾವುದೇ ಒಂದು ಹೋಲಿಕೆ ಬರೋದಿಲ್ಲ, ಎರಡು ಒಂದೇ ಅಂತಕ್ಕಂಥ ಅರ್ಥದಲ್ಲಿ ಬರುತ್ತೆ. ಮುಖಚಂದ್ರ ಆಗಿರ್ಬೋದು, ಅಥವಾ ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆ ಅಂತಕ್ಕಂಥದ್ದಾಗಿರ್ಬೋದು, ಅಥವಾ ನನ್ನವ ಫಲವತ್ತಾದ ಕಪ್ಪು ನೆಲ್ಲಾಗಿರ್ಬೋದು, ಪುರುಷ ಸಿಂಹ ಆಗಿರ್ಬೋದು, ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲು ಬಿಡವನೆ. ಸೊ ಇದೆಲ್ಲ ರೂಪಕ ಅಲಂಕಾರಕ್ಕೆ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ದೃಷ್ಟಾಂತ ಅಲಂಕಾರ ಅಂದರೆ ಎಕ್ಸಾಂಪಲ್ಸ್ನ ಕೊಟ್ಟು ಮಾಡ್ತಕ್ಕಂಥ ಸ್ನೇಹಿತರೆ. ಸೊ ಅದ್ರ ಬಗ್ಗೆ ಯಾವುದೇ ಇದಿಲ್ಲ ಕ್ವಶನಲ್ಲಿ. ಸೊ ಹಾಗಾಗಿ ಬಿಡ್ತಾ ಹೋಗೋಣ. ಉತ್ಪ್ರೇಕ್ಷ ಅಲಂಕಾರ ಅಂದರೆ ನೋಡಿ, ಯಾವುದಾದರೂ ಒಂದು ಪದಾರ್ಥ ಅಥವಾ ಸನ್ನಿವೇಶವನ್ನು ಮತ್ತೊಂದನ್ನಾಗಿ ಕಲ್ಪಿಸಿ ಅಥವಾ ಭಾವಿಸಿ ವರ್ಣಿಸ್ತಕ್ಕಂಥ ಅಲಂಕಾರವನ್ನು ಉತ್ಪ್ರೇಕ್ಷ ಅಲಂಕಾರ ಅಂತ ಕರಿತೀವಿ. ಸೊ ಇಲ್ಲಿ ಯಾವುದಕ್ಕೆ ಯಾವುದು ಹೋಲಿಕೆ ಮಾಡೋದು ಸನ್ನಿವೇಶ ಅಂತ ಹೇಳಿದರೆ, ಕಟ್ಟಡವನ್ನು ಆಕಾಶಕ್ಕೆ ಹೋಲಿಕೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಸೀತೆಯ ಮುಖ ಕಮಲವೋ ಎಂಬಂತೆ ಹರಳಿತು, ಸೀತೆಯ ಮುಖ ಕಮಲವಂತೆ ಹರಳಿತು ಅಲ್ಲ, ಕಮಲವೋ ಎಂಬಂತೆ ಹರಳಿತು. ಓಕೆ, ಸೊ ಈ ರೀತಿಯ ನೋಡ್ತಾ ಹೋದಾಗ ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ಏನಾಗಿದೆ, ಕಟ್ಟಡವು ಆಕಾಶವನ್ನು ಮುಟ್ಟಿದೆ, ಇಲ್ಲಿ ಉತ್ಪ್ರೇಕ್ಷ ಅಲಂಕಾರ ಬರುತ್ತೆ. ಸೊ ಉಪಮಾ ಅಲಂಕಾರ ಅಂತೆ ಹೋಲ್ ಸೇರ್ಕೊಳ್ಬೇಕು, ರೂಪಕ ಅಲಂಕಾರ ಅಂತ ಹೇಳಿದಾಗ ಅಲ್ಲಿ ಯಾವುದೋ ಒಂದು ಹೋಲಿಕೆ ಬರೋದಿಲ್ಲ. ಓಕೆ, ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ, ಕಲ್ಲಿನಂತಹ ಮನುಷ್ಯ ಎಂಬಲ್ಲಿ ಓಕೆ, ಕಲ್ಲಿನಂತಹ ಮನುಷ್ಯ ಇದೊಂದು ವಾಕ್ಯ ಅಥವಾ ಒಂದು ಇದಿರುತ್ತೆ ಸ್ನೇಹಿತರೆ ಕ್ವಶನ್ನು. ಎಂಬಲ್ಲಿ ಕಲ್ಲು ಅಂತಕ್ಕಂಥ ಪದ ಏನು ಕೊಟ್ಟಿದಾರೋ ಇದು ಒಂದು ಉಪಮಾನನ, ಉಪಮೇಯನ, ಉಪಮವಾಚಕನ, ರೂಪಕ ಅಂತ ಕೇಳಿದರೆ, ಹೋಲಿಸುವ ವಸ್ತು, ಹೋಲಿಸಲ್ಪಡುವ ವಸ್ತು ಎರಡನ್ನ ನೋಡ್ತಾ ಹೋದಾಗ ಅಂತೆ ಅಂತ ಏನು ಸೇರಿಕೊಳ್ತೋ ಸ್ನೇಹಿತರೆ, ಆದರೆ ನಾವು ಉಪಮಾನ ಅಂತ ಹೇಳ್ತೀವಿ. ಉಪಮಾನ, ಕಲ್ಲಿನಂತೆ ಅಂತೆ ಸೇರ್ಕೊಂಡಿರ್ಬೇಕು, ಉಪಮಾವಾಚಕ ಏನಿದೆಯೋ ಸೊ ಅದು ಸೇರ್ಕೊಂಡಿರ್ಬೇಕು, ಅದನ್ನು ನಾವು ಉಪಮಾನ ಅಂತ ಹೇಳ್ತೀವಿ. ಮನುಷ್ಯ ಹೋಲಿಸಲ್ಪಡ್ತಕ್ಕಂಥ ಒಂದು ವಸ್ತು. ಸೊ ಕಲ್ಲು ಹೋಲಿಕೆಯ ವಸ್ತು ಅಂದರೆ ಮನುಷ್ಯ ಹೋಲಿಸಲ್ಪಡ್ತಕ್ಕಂಥ ಒಂದು ವಸ್ತು ಆಗಿರುತ್ತೆ. ಇಲ್ಲಿ ಅಂತೆ ಅಂತಕ್ಕಂಥ ಒಂದು ಪದ ಸಮಾನವಾಚಕ ಯಾವುದಕ್ಕೆ ಸೇರಿಕೊಂಡು ಅದನ್ನು ನಾವು ಉಪಮಾನ ಅಂತ ಕರಿತೀವಿ. ಓಕೆ, ಸೊ ಉಪಮೇಯ ಬಂದು ಇಲ್ಲಿ ಮನುಷ್ಯ ಆಗಿರ್ತಾನೆ, ಮನುಷ್ಯ ಬಂದು ಉಪಮೇಯ ಆಗಿರ್ತಾನೆ. ಕಲ್ಲು ಅಂತಕ್ಕಂಥದ್ದು ಉಪಮಾನ, ಆಪ್ಷನ್ 1 ಉಪಮಾನವಾಗಿರುತ್ತೆ. ಉಪಮವಾಚಕ ಅಂತೆ ಆಗಿರುತ್ತೆ.
ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಈ ಕೆಳಗೆ ಕೊಡಲಾದ 4 ವಾಕ್ಯಗಳ ಸರಿಯಾದ ಅನುಕ್ರಮವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಈ ಬಗ್ಗೆ ಸೂಕ್ತವಾದ ಕ್ರಮ ಕೈಗೊಳ್ಳಲಾಗುವುದು. ತಾವು ಸೂಚಿಸಿದ ದೋಷವನ್ನು ಗಮನಿಸಲಾಗಿದೆ. ತಮ್ಮ ಪತ್ರ ನಿನ್ನೆ ತಲುಪಿದೆ. ಈ ವಿಷಯ ಕುರಿತು ಹೆಚ್ಚಿನ ಪತ್ರ ವ್ಯವಹಾರಕ್ಕೆ ಅವಕಾಶವಿಲ್ಲ. ಸೊ ಇಲ್ಲಿ 2ಕ್ಕೆ ಫುಲ್ ಸ್ಟಾಪನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನೋಡಿ, ಇಲ್ಲಿ ಈ ಬಗ್ಗೆ ಸೂಕ್ತವಾದ ಕ್ರಮ ಕೈಗೊಳ್ಳಲಾಗುವುದು. ಯಾವುದರ ಬಗ್ಗೆ? ಈಗ ಆಲ್ರೆಡಿ ವಿಷಯ ಇರಬೇಕು. ಓಕೆ, ತಮ್ಮ ಪತ್ರ ನಿನ್ನೆ ತಲುಪಿದೆ. ತಾವು ಸೂಚಿಸಿದ ದೋಷವನ್ನು ಗಮನಿಸಲಾಗಿದೆ. ಇದರ ಬಗ್ಗೆ ಅಂದರೆ ಏನು ದೋಷ ಇದೆಯೋ ಇದರ ಬಗ್ಗೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಲಾಗುವುದು. ಈ ವಿಷಯ ಕುರಿತು ಹೆಚ್ಚಿನ ಪತ್ರ ವ್ಯವಹಾರಕ್ಕೆ ಅವಕಾಶವಿಲ್ಲ. ಸೊ ಇದು ಸರಿಯಾಗಿರ್ತಕ್ಕಂಥ ಒಂದು ಫಾರ್ಮೇಷನ್ ಅಂತ ಹೇಳಬಹುದು, ಅನುಕ್ರಮ. ಸೊ ತಮ್ಮ ಪತ್ರ ನಿನ್ನೆ ತಲುಪಿದ ನಂತರ ಅದರಲ್ಲಿರ್ತಕ್ಕಂಥ ದೋಷವನ್ನು ಗಮನಿಸಿದ ನಂತರ ಅದರ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಈ ವಿಷಯ ಕುರಿತು ಹೆಚ್ಚಿನ ಪತ್ರ ವ್ಯವಹಾರಕ್ಕೆ ಅವಕಾಶವಿಲ್ಲ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಕ್ರಮವಾಗಿರುತ್ತೆ ಸ್ನೇಹಿತರೆ. ಓಕೆ, ಪ್ರಶ್ನೆ ಇದಾಗಿದೆ ನೋಡಿ. ಇದು ಏನಕ್ಕೆ ಅಂತ ಹೇಳಿದ್ರೆ ಈ ಒಂದು ಪ್ರಶ್ನೆ ನೋಡ್ತಾ ಹೋದ ಸ್ನೇಹಿತರೆ, ಇದು 10th ಬರ್ತಿತ್ತು. ಓಕೆ, ಸೊ ಕನ್ನಡದಲ್ಲಿ ಬರ್ತಕ್ಕಂಥ ಒಂದು ಚಾಪ್ಟರ್ ಆಗಿರುತ್ತೆ. ಮೊನ್ನೆ ದಿನ ರಾಘಣ್ಣನ ಹೆಂಡತಿ ಸೀತಮ್ಮ ಹಾಲು ಕೊಡುವ ಆಕಳನ್ನು ಹೊಲದಲ್ಲಿ ಮೇಯಲು ಬಿಟ್ಟು ಸಂಜೆ ಮನೆಗೆ ಓಡಿಕೊಂಡು ಬಾ ಎಂದು ಹೇಳಿ ಮನೆಗೆ ಹೋದಳು. ಈ ವಾಕ್ಯದಲ್ಲಿಯ ಅರ್ಥವನ್ನು ಕೆಳಗಲ್ಲಿ ಯಾವುದು ಸರಿಯಾಗಿ ಗ್ರಹಿಸಿದೆ ಎಂಬುದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ನಾವು ನೋಡಿದ ಹಾಗೆ ಕೆಲವೊಂದು ಸಾಲುಗಳನ್ನು ಸಹ ಕೊಟ್ಟು ಇದನ್ನು ಬರೆದಿರ್ತಕ್ಕಂಥವ್ರು ಯಾರು ಅಥವಾ ಇದನ್ನು ಹಾಡಿರ್ತಕ್ಕ ಕವಿತೆ ಯಾರ್ದು ಅಂತ ಸಹ ಕೇಳ್ತಾರೆ. ಪ್ರೈಮರಿ ಸ್ಕೂಲ್ ಅಥವಾ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಕವಿತೆಗಳ ಬಗ್ಗೆ ಒಂದು ಲೈನನ್ನು ಕೊಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ಕೊಟ್ಟು ವಾಕ್ಯವನ್ನು ಕೊಟ್ಟು ಸೊ ಇದರ ಅರ್ಥವನ್ನು ಕೇಳಿದ್ದಾರೆ. ಏನಿದೆ ಇಲ್ಲಿ ಅರ್ಥ? ಮೊನ್ನೆ ದಿನ ರಾಘಣ್ಣನ ಹೆಂಡತಿ ಸೀತಮ್ಮ ಹಾಲು ಕೊಡುವ ಆಕಳನ್ನು ಹೊಲದಲ್ಲಿ ಮೇಯಲು ಬಿಟ್ಟು ಸಂಜೆ ಮನೆಗೆ ಹೊಡ್ಕೊಂಡು ಬಾ ಎಂದು ಹೇಳಿ ಮನೆಗೆ ಹೋದಳು. ಸೊ ಈ ವಾಕ್ಯದಲ್ಲಿ ಅರ್ಥವನ್ನು ಕೆಳಗಲ್ಲಿ ಯಾವುದು ಸರಿಯಾಗಿ ಗ್ರಹಿಸಿದೆ? ಸೊ ಆಪ್ಷನ್ 1 ಏನಿದೆ, ಸೀತಮ್ಮ ಸಂಜೆ ಮನೆಗೆ ಹೋದಳು. ಸಂಜೆ ಮನೆಗೆ ಹೊಡ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಹೋಗ್ತಾಳು. ಅವಳು ಸಂಜೆ ಮನೆಗೆ ಹೋಗೋದಿಲ್ಲ. ಹಸುವನ್ನು ಆಕಳನ್ನು ಸಂಜೆ ಮನೆಗೆ ಹೊಡ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಅವಳು ಆ ಒಂದು ಟೈಮಲ್ಲೇ ಹೊರಟೋಗ್ತಾಳೆ. ಆಕಳು ಸಂಜೆ ಮನೆಗೆ ಹೋಯಿತು. ಸೊ ಮನೆಗೆ ಹೋಗ್ತಾ ಆಕಳು ಸಂಜೆ ಮನೆಗೆ ಹೊಡ್ಕೊಂಡು ಬಾ ಅಂತ ಹೇಳಿದ್ಲೆ ಹೊರತು ಆಲ್ರೆಡಿ ಅದು ಆಕಳು ಸಂಜೆ ಮನೆಗೆ ಹೋಯ್ತೋ ಇಲ್ವೋ ಇಲ್ಲ ಮಧ್ಯ ಏನಾಯ್ತೋ ಅದು ನಮಗೆ ಗೊತ್ತಿಲ್ಲ. ಆಕಳು ಸಂಜೆ ಮನೆಗೆ ಹೋಗಬೇಕು ಹೌದಾ? ರಾಘಣ್ಣ ಸಂಜೆ ಮನೆಗೆ ಹೋದನು. ಸೊ ಇಲ್ಲಿ ರಾಘಣ್ಣನೂ ಮನೆಗಿನ್ನ ಹೋಗಿಲ್ಲ, ಆಕಳು ಸಹ ಮನೆಗೆ ಹೋಗಿಲ್ಲ. ಸೀತಮ್ಮ ಸಂಜೆ ಮನೆಗೆ ಹೋದಳು ಅಲ್ಲ. ಅಲ್ಲೇನಾಯಿತು? ಆಕಳು ಸಂಜೆ ಮನೆಗೆ ಹೋಗಬೇಕು, ಹೋಗಿಲ್ಲ. ಇನ್ನು ಈ ವಾಕ್ಯದಲ್ಲಿ ಹೋಗಿಲ್ಲ, ಹೋಗಬೇಕು, ಹೊಡ್ಕೊಂಡು ಬಾ ಅಂತ ಹೇಳಿದಳೆ. ಸೊ ಹೋಗಬೇಕು. ಇದು ಈ ಒಂದು ವಾಕ್ಯಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಅರ್ಥ ಅಂತ ಹೇಳಬಹುದಾಗಿರುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ ಕನ್ನಡ ವಿಶ್ವವಿದ್ಯಾಲಯದಿಂದ ನೀಡಲಾಗುವಂಥ ಪ್ರಶಸ್ತಿ ಯಾವುದಂತ ಕೇಳಿದರೆ ಇಲ್ಲಿ ಕನ್ನಡ ವಿಶ್ವವಿದ್ಯಾಲಯದಿಂದ ನೀಡಲಾಗುವ ಪ್ರಶಸ್ತಿ ಯಾವುದು? ನಾಡೋಜ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ, ಮುದ್ದಣ್ಣ ಪ್ರಶಸ್ತಿ. ಸರಿಯಾದಂಥ ಒಂದು ಉತ್ತರ ಆಪ್ಷನ್ 1 ನಾಡೋಜ ಪ್ರಶಸ್ತಿ ಆಗಿರುತ್ತೆ. ಇನ್ನು ಉಳಿದಂತೆ ನೋಡ್ತಾ ಹೋದ ಸ್ನೇಹಿತರೆ ಪಂಪ ಪ್ರಶಸ್ತಿ ಇದು. ಇದನ್ನು ಪ್ರತಿ ವರ್ಷ ಬನವಾಸಿಯಲ್ಲಿ ನಡೀತಕ್ಕಂಥ ಈ ಒಂದು ಕದಂಬೋತ್ಸವ ಏನಿದೆಯೋ ಕದಂಬೋತ್ಸವದ ಒಂದು ಟೈಮಲ್ಲಿ ಈ ಒಂದು ಬನವಾಸಿಯಲ್ಲಿ ಕೊಡ್ತಕ್ಕಂಥದ್ದು ಈ ಒಂದು ಪ್ರಶಸ್ತಿ ಆಗಿರುತ್ತೆ ಸ್ನೇಹಿತರೆ. ಇದು ಕೊಡ್ತಕ್ಕಂಥದ್ದು ಕನ್ನಡ ಸಾಹಿತ್ಯಕ್ಕೋಸ್ಕರ ಕರ್ನಾಟಕ ಸರ್ಕಾರ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಇನ್ನು ಕರ್ನಾಟಕ ರತ್ನ ಪ್ರಶಸ್ತಿ ಅಷ್ಟೇ ಕರ್ನಾಟಕ ಸಾಹಿತ್ಯ ಕರ್ನಾಟಕ ಸರ್ಕಾರ ಕೊಡ್ತಕ್ಕಂಥದ್ದಾಗಿರುತ್ತೆ. ಸೊ ಮೊಟ್ಟ ಮೊದಲ ಬಾರಿ ಕರ್ನಾಟಕ ರತ್ನ ತೊಗೊಂಡವರು ಕುವೆಂಪುರವರಾಗಿರ್ತಾರೆ ಸ್ನೇಹಿತರೆ. ಆ್ಯಂಡ್ ಈಗ ರೀಸೆಂಟಾಗಿ ನಾವು ನೋಡ್ತಾ ಹೋದರೆ ಪುನೀತ್ ರಾಜ್ಕುಮಾರ್ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಸೊ ಇದು ನಾವು ಏನಕ್ಕೆ ಕೊಡ್ತಾನೆ? ಸಾರ್ವಜನಿಕ ಸೇವೆಗಾಗಿ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಇದಷ್ಟು ನೋಡ್ತಾ ಹೋಗೋಣ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಪಂಪ ಬರೆದ ಕಾವ್ಯ ಯಾವುದಂತ ಕೇಳಿದರೆ ಮಹಾಪುರಾಣ, ಆದಿಪುರಾಣ, ಅಜಿತ ಪುರಾಣ ಮತ್ತು ಶಾಂತಿ ಪುರಾಣ. ಕನ್ನಡದ ಮೊಟ್ಟ ಮೊದಲ ಕಾವ್ಯ ಅಂತ ಹೇಳಿದ ಸ್ನೇಹಿತರೆ ಅದು ಆದಿಪುರಾಣ ಆಗಿರುತ್ತೆ. ಕನ್ನಡದ ಮೊಟ್ಟ ಮೊದಲ ಕಾವ್ಯ ಆದಿಪುರಾಣ. ಅದನ್ನು ರಚನೆ ಮಾಡಿರ್ತಕ್ಕಂಥವ್ರು ಪಂಪರವರಾಗಿರ್ತಾರೆ. ಸೊ ಆಪ್ಷನ್ 2 ಆದಿಪುರಾಣ. ಇನ್ನು ಇವ್ರ ಬಗ್ಗೆ ನೋಡ್ತಾ ಹೋದ ಸ್ನೇಹಿತರೆ
ಪಂಪರವರನ್ನು ಆದಿಕವಿ ಅಂತಲೇ ಹೇಳ್ಬೋದು. ಸೊ ಜೈನ ಧರ್ಮದಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಚಾಲುಕ್ಯರ ಅರಿಕೇಸರಿ ಇಂತಕ್ಕಂಥ ಒಂದು ಆಸ್ಥಾನದಲ್ಲಿ ಇವರು ಇರ್ತಕ್ಕಂಥದ್ದು ಆಗಿರುತ್ತೆ. ಇವರ ಪ್ರಮುಖ ಕೃತಿಗಳಂತ ನೋಡಿದ್ರೆ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ. ಓಕೆ, ವಿಕ್ರಮಾರ್ಜುನ ವಿಜಯ ಅಂತಕ್ಕಂಥದ್ದು ಇವರ ಪ್ರಮುಖ ಕೃತಿಗಳಾಗಿರುತ್ತೆ. ಅದಾದ ನಂತರ ಏನು ಬರ್ತಕ್ಕಂಥ ಪೊನ್ನ ಅಂತಕ್ಕಂಥವ್ರು ರಾಷ್ಟ್ರಕೂಟರ 3ನೇ ಕೃಷ್ಣರವರ ಆಶ್ರಯದಲ್ಲಿ ಇವರು ಬೆಳೀತಾ ಹೋಗ್ತಾರೆ. ಸೊ ಶಾಂತಿ ಪುರಾಣ, ಭುವನೈಕ್ಯ ರಾಮಾಭ್ಯುದಯ ಅಂತಕ್ಕಂಥದ್ದು ಪ್ರಮುಖವಾಗಿ ಇವರ ಕೃತಿಗಳಾಗಿರುತ್ತೆ ಸ್ನೇಹಿತರೆ. ಇನ್ನು ಉಳಿದಿರ್ತಕ್ಕಂಥದ್ದು ಯಾವುದಂತ ಹೇಳಿದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಎಸ್ ಶಾಂತಿ ಪುರಾಣ ಬಂದು ಪೊನ್ನ ಆಯಿತು. ಇನ್ನು ಉಳಿದಿರ್ತಕ್ಕಂಥ ಅಜಿತ ಪುರಾಣ ಬಂದು ರನ್ನನು ರಚನೆ ಮಾಡಿರ್ತಕ್ಕಂಥದ್ದು. ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಅಂತ ಹೇಳ್ತೀವಿ. ಪರಶುರಾಮ ಚರಿತೆ, ಅಜಿತನಾಥ ಪುರಾಣ, ಚಕ್ರೇಶ್ವರ ಚರಿತೆ, ರನ್ನಕಂದ ಇವೆಲ್ಲ ರನ್ನ ರಚನೆ ಮಾಡ್ತಕ್ಕಂಥ ಕೃತಿಗಳಾಗಿರುತ್ತೆ. ಸೊ ಇವರು ತೈಲಪ್ಪ ಇರುವ ಬೆಡಂಗನ ಸತ್ಯಾಶ್ರಯದಲ್ಲಿ ಇವರ ಒಂದು ಆಶ್ರಯವನ್ನು ಪಡ್ಕೊಳ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡ್ತಾ ಹೋದರೆ ಕನ್ನಡ ಜೈಮಿನಿ ಭಾರತ ಕರ್ತೃ ಯಾರಂತ ಕೇಳಿದ್ರೆ ಲಕ್ಷ್ಮೀಶ, ಜೈಮಿನಿ, ಕುಮಾರವ್ಯಾಸ ಮತ್ತು ನರಹರಿ. ಸೊ ಲಕ್ಷ್ಮೀಶ ಅಂತಕ್ಕಂಥದ್ದು ಏನಿದೆಯೋ ಜೈಮಿನಿ ಭಾರತ ಕರ್ತೃ ಅಂತ ಹೇಳಿದಾಗ ಅಲ್ಲಿ ಲಕ್ಷ್ಮೀಶ ಬರ್ತಾರೆ. ಸೊ ಇವರನ್ನ ನಾವು ಕರ್ನಾಟಕದ ಕವಿ ಅಂತ ಹೇಳ್ಬೋದು. ಚೂತನವನ ಆ್ಯಂಡ್ ಉಪಮಲೋಲ ಅಂತ ಕರಿತೀವಿ, ನಾದಲೋಲ ಅಂತ ಕರಿತೀವಿ. ಸೊ ಇವರ ಪ್ರಮುಖ ಕೃತಿ ಜೈಮಿನಿ ಭಾರತ ಆಗಿರುತ್ತೆ. ಆ್ಯಂಡ್ ಇನ್ನೂ ವೆರಿ ಇಂಪಾರ್ಟೆಂಟ್ ಅಂದರೆ ಕುಮಾರವ್ಯಾಸರನ್ನ ನಾವು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಹೇಳ್ತೀವಿ. ತುಂಬ ಇಂಪಾರ್ಟೆಂಟ್, ಇದು ಅಷ್ಟೇ ಇಂಪಾರ್ಟೆಂಟು. ಆ್ಯಂಡ್ ಲಕ್ಷ್ಮೀಶ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ, ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ದಕ್ಷಿಣ ದಿಕ್ಕನ್ನು ಹೇಳುವ ಶಬ್ದ ಯಾವುದು? ಮೂಡಣ, ಪಡುವಣ, ತೆಂಕಣ, ಬಡಗಣ ಅಂತ ಕೊಟ್ಟಿದ್ದಾರೆ. ಸೊ ಮೂಡಣ ಅಂದರೆ ಪೂರ್ವ ಬರುತ್ತೆ, ಪಡುವಣ ಪಶ್ಚಿಮ ಬರುತ್ತೆ, ತೆಂಕಣ ದಕ್ಷಿಣ, ಬಡಗಣ ಉತ್ತರ. ಸೊ ಓಕೆ, ಸೊ ಆನ್ಸರ್ ತೆಂಕಣ ಬಂದು ದಕ್ಷಿಣ. ಭೂಮಿ ಎಂಬರ್ಥ ಕೊಡುವ ಶಬ್ದ ಯಾವುದು? ಖಗ, ಅಯನ, ತಿರೆ ಮತ್ತು ರಾಜ್ಯ ಅಂತ ಕೊಟ್ಟಿದ್ದಾರೆ. ಭೂಮಿ ಪದಾರ್ಥ ಎಂಬರ್ಥ ಕೊಡುವಂಥ ಒಂದು ಶಬ್ದ ಭೂಮಿ ಅಂತ ಹೇಳಿದ್ರೆ ತಿರೆ ಅಂತ ಅರ್ಥ ಬರುತ್ತೆ ಸ್ನೇಹಿತರೆ. ತಿರೆನ ನಾವು ಭೂಮಿ ಅಂತ ಹೇಳ್ತೀವಿ. ಸೊ ಹಾಗೆ ಆನ್ಸರ್ ಆಪ್ಷನ್ 3 ಆಗುತ್ತೆ. ರಾಜ್ಯ ಬರಲ್ಲ, ಅಯನ ಬರಲ್ಲ, ಖಗ ಅಂದರೆ ಪಕ್ಷಿ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ಇವುಗಳಲ್ಲಿ ಸರಿಯಾದ ನಾಮಪದ ರೂಪವನ್ನು ಕೇಳಿದರೆ ಸ್ವತಂತ್ರ, ಸ್ವಾತಂತ್ರ್ಯ, ಸ್ವಾತಂತ್ರ್ಯ, ಸ್ವತಂತ್ರ್ಯ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಒಂದು ನಾಮಪದ ಸ್ವಾತಂತ್ರ್ಯ, ಆಪ್ಷನ್ 3 ಸ್ವಾತಂತ್ರ್ಯ. ನೋಡಲು ಹೋದ ಸ್ನೇಹಿತರೆ ಸಂಬೋಧನೆ ಸರಿಯಾದ ರೂಪ ಯಾವುದಂತೇಳಿ ಇಲ್ಲಿ 2ನೇ ಬಾ ಬರೋದಿಲ್ಲ. ಸೊ ಹಾಗಾಗಿ 2ನೇ ಬಾ ಇಲ್ಲ ಅಂತ ಹೇಳಿದಾಗ ಸ್ನೇಹಿತರೆ ಇಲ್ಲಿ ಯಾವುದೂ ಸಹ ಅಲ್ಲ. ಆಪ್ಷನ್ 2 ಇದೆಯಲ್ವಾ. ಸೊ ಆಪ್ಷನ್ 2 ಸಂಬೋಧನೆ ಅಂದರೆ ಈ ಬೋ ಬರಬೇಕು ಮೊದಲನೇದು. ಸೊ ಹಾಗಾಗಿ ಇದು 3 ಸಹ ತಪ್ಪಾಗಿರುತ್ತೆ. ಇದು ಗುಂಪಿಗೆ ಸೇರದ ಶಬ್ದ ದೊಡ್ಡ, ಎಳೆಯ, ಜಿಪುಣ, ಉದಾರ ಅಂತ ಕೊಟ್ಟಿದ್ದಾರೆ. ಸೊ ಗುಂಪಿಗೆ ಸೇರದ ಪದ ದೊಡ್ಡ, ಉದಾರ. ಓಕೆ ಸ್ನೇಹಿತರೆ, ದೊಡ್ಡ ಅಂದರೆ ಒಂದು ಅರ್ಥದಲ್ಲಿ ದೊಡ್ಡದು ಅಂತ ಬರುತ್ತೆ. ಉದಾರ ಅಂದರೆ ಉದಾರ ಮನಸ್ಸುಳ್ಳ ಅಂದರೆ ಬ್ರಾಡ್ ಮೈಂಡೆಡ್ ಅಂತ ಹೇಳಬಹುದು. ಎಳೆಯ, ಜಿಪುಣ ಅಂತಕ್ಕಂಥದ್ದಕ್ಕೆ ಅರ್ಥ ಗುಂಪಿಗೆ ಸೇರದೇ ಇರ್ತಕ್ಕಂಥದ್ದಾಗಿರುತ್ತೆ. ಆಪ್ಷನ್ 3 ಜಿಪುಣ. ಆ್ಯಂಡ್ ಮತ್ತೆ ಸ್ನೇಹಿತರೆ ಇಲ್ಲಿ ಎಳೆಯ ಅಂದರೆ ಒಂದು ಚಿಕ್ಕ ವಯಸ್ಸಿನ ಅಂತಲೇ ಹೇಳ್ತೀವಿ ಸ್ನೇಹಿತರೆ. ಎಳೆದು ಹೌದಾ. ಸೊ ಅದು ಇನ್ನೂ ಸ್ವಲ್ಪ ಕಡಿಮೆ ವಯಸ್ಸಿನ ಅಂತ ಅರ್ಥನೂ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಜಿಪುಣ ಅಂತಕ್ಕಂಥದ್ದು ಒಂದು ಅರ್ಥ ತೊಗೊಂಡ್ರೆ ಸ್ನೇಹಿತರೆ ಇಲ್ಲಿ ಎಳೆಯ ಅಂತಕ್ಕಂಥದ್ದು ಒಂದು ಅರ್ಥದಲ್ಲಿ ಡಿಫ್ರೆಂಟ್ ಆಗಿದೆ. ಅಂದರೆ ದೊಡ್ಡ, ಉದಾರ ಪದಕ್ಕೆ ಹೋಲಿಸ್ಕೊಂಡಾಗ ಎಳೆಯ ಅಂತಕ್ಕಂಥದ್ದು ಸಹ ಅದಕ್ಕಿಂತ ಹೊರತಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಎಳೆಯ ಅಥವಾ ಜಿಪುಣ ಇವೆರಡೂ ಸಹ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಯಾಕಂದರೆ ದೊಡ್ಡ ಅದೊಂದು ಸ್ವಲ್ಪ ದೊಡ್ಡದ ಅಂತ ಹೇಳ್ಬೋದು. ಉದಾರ ಅಂದು ಸಹ ದೊಡ್ಡ ಅರ್ಥದಲ್ಲಿ ಬರುತ್ತೆ ಅದಕ್ಕೆ ರಿಲೇಟೆಡ್ ಆಗಿ. ಬಟ್ ಎಳೆಯ ಅಂದರೆ ಚಿಕ್ಕ ವಯಸ್ಸಿನ ಅಂತ ಎಳೆಯ ಅಂತ ಹೇಳ್ತೀವಿ, ಅಥವಾ ಚಿಕ್ಕ ವಯಸ್ಸಿನ ಒಂದು ಆಗಿರ್ಬೋದು ಎಳೆಯೋದು. ಓಕೆ, ಸೊ ಒಂದು ಹಣ್ಣು ಅಥವಾ ಇದು ಕೇಳಿದಾಗಲೂ ಅಷ್ಟೇ ಎಳೆಯ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಅದು ಸಹ ಚಿಕ್ಕ ವಯಸ್ಸಿನ ಅಂತ ಅರ್ಥ ಬರುತ್ತೆ. ಇನ್ನು ಜಿಪುಣ ಅಂತ ತಗೊಂಡಾಗ ಉದಾರ ಅನ್ನೋ ಪದಕ್ಕೆ ಅರ್ಥ ಆಪೋಸಿಟು ಜಿಪುಣ ಅಂತ ಬರುತ್ತೆ. ಸೊ ಆಗಿರಬೇಕಾದ್ರೆ ಆನ್ಸರ್ ಇವೆರಡರಲ್ಲಿ ಒಂದು ಆಗಿರಬೇಕು ಸ್ನೇಹಿತರೆ. ಸೊ ಇಲ್ಲ 2 ಸಹ ಗ್ರೇಸಲ್ಲಿ ಸಿಗಬಹುದೇನೋ. ಬಟ್ ಇದಕ್ಕೆ ಇದು ನಾವು ನೋಡ್ತಾ ಹೋದಾಗ ಇವೆರಡು ಸಹ ಹೊರತಾಗಿದೆ. ಪೊಡವಿ ಶಬ್ದಕ್ಕೆ ಸಮನಾರ್ಥಕ ಶಬ್ದವನ್ನು ಕೇಳಿದರೆ ಬಡವ, ಬಡವಿ, ಸುಡುಗಾಡು, ಪೃಥ್ವಿ. ಸೊ ಪೊಡವಿ ಮೀನ್ಸ್ ಭೂಮಿನ ಅರ್ಥ ಬರುತ್ತೆ. ಭೂಮಿ, ಜಗತ್ತು ಆಗಿರ್ಬೋದು, ವಿಶ್ವ, ವಸುಧರೆ. ಸೊ ಈ ರೀತಿಯ ಅರ್ಥ ಬರುತ್ತೆ. ಆಪ್ಷನ್ 4 ಪೃಥ್ವಿ ಆಗಿರುತ್ತೆ ಭೂಮಿ ಪದದ ಸಮನಾರ್ಥಕ ಪದ ಅದು.
ಇನ್ನು ನೆಕ್ಸ್ಟ್ ಇದು ಗುಂಪಿಗೆ ಸೇರಿದ ಶಬ್ದ ಅಂತ ಕೇಳಿದ್ರೆ ಕಡಿದು, ಹೇಳಿ, ಹುಡುಕಿ, ಬಂದರೆ. ಸೊ ಬಂದರೆ ಅಂತಕ್ಕಂಥದ್ದು ಇಲ್ಲಿ ಗುಂಪಿಗೆ ಸೇರ್ದಿರ್ತಕ್ಕಂಥದ್ದು. ಸೊ ಇದೊಂದು ಇನ್ನೂ ಸಹ ಏನು ಕಂಟಿನ್ಯೂಸ್ ಅಲ್ಲಿದೆ. ಸೊ ಆಪ್ಷನ್ 4 ಬಂದರೆ ಅಂತಕ್ಕಂಥದ್ದು ಗುಂಪಿಗೆ ಸೇರಿದ ಪದವಾಗಿರುತ್ತೆ. ಇದು ವಿಭಕ್ತಿ ಪ್ರತ್ಯಯದಿಂದ ಕೂಡಿದ ಪದ. ಹೇಳಿದ, ಬರಲು, ಮರದಲ್ಲಿ, ಮನೆತನ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಿಭಕ್ತಿ ಪ್ರತ್ಯಯದಿಂದ ಕೂಡಿದ ಪದ ಯಾವುದಂತ ಹೇಳಿದ್ರೆ ಮರದಲ್ಲಿ, ಅಲ್ಲಿ ಅಂತಕ್ಕಂಥದ್ದು. ಓಕೆ, ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಮತ್ತೊಂದು ಪ್ರಶ್ನೆ ಏನಂತ ಹೇಳಿದರೆ ಹೇಳಿದ ಅಂತಕ್ಕಂಥದ್ರಲ್ಲಿ ಆ ಇದೆ, ಲೂ ಅನ್ನಕ್ಕಂಥದ್ದು ಹೂ ಇದೆ. ಓಕೆ, ಮನೆತನ ಆ ಇದೆ. ಓಕೆ, ಸೊ ಇಲ್ಲಿ ಇದೆಲ್ಲ ಯಾಕಾಗಲ್ಲ, ಈಗ ಪ್ರಥಮ ಹೂ ಬರುತ್ತೆ ಅಲ್ವಾ ಸ್ನೇಹಿತರೆ, ಪ್ರಥಮ ಹೂ. ಓಕೆ, ಇದನ್ನ ಯಾಕೆ ತಗೊಳ್ಳಿಲ್ಲ ಅಂತ ನೀವು ನೋಡೋದಾದರೆ ಸ್ನೇಹಿತರೆ, ನೀವು ಎಲ್ಲೇ ಹೋಗಿ ವಿಭಕ್ತಿ ಪ್ರತ್ಯಯ ಅಂತ ಹೇಳಿದಾಗ ಅದು ಒಂದು ನಾಮಪದದ ಜೊತೆ ಸೇರ್ಕೊಂಡಿರಬೇಕು. ಈಗ ಮರ ಅಂತಕ್ಕಂಥದ್ದು ಒಂದು ನಾಮಪದ. ಓಕೆ, ಸೊ ಬರ ಅಂತಕ್ಕಂಥದ್ದು ಈಗ ಫಾರ್ ಎಕ್ಸಾಂಪಲ್ ರಾಮನು ಕಾಡಿಗೆ ಹೋದನು ಅಂತ ಹೇಳ್ತೀವಿ. ರಾಮನು ಕಾಡಿಗೆ ಹೋದನು. ಓಕೆ, ಸೊ ಇಲ್ಲಿ ರಾಮನ್ನು ನೂಲಿ ಹೂ ಇದೆ, ಗೆ ಇಲ್ಲಿ ಕಾಡಿಗೆ ಅನ್ನೋದ್ರಲ್ಲಿ ಗೆ ಇದೆ. ಓಕೆ, ಸೊ ಇದು ಕಾಡು ಅಂತಕ್ಕಂಥದ್ದು ರಾಮ ಅಂತಕ್ಕಂಥದ್ದು ಒಂದು ನಾಮಪದ ಆಗಿರುತ್ತೆ. ಬಟ್ ಹೋದನು ಇಲ್ಲಿ ಹೂ ಸೇರ್ಕೊಂಡು ಇದನ್ನು ನಾವು ವಿಭಕ್ತಿ ಪ್ರತ್ಯಯಕ್ಕೆ ಸೇರಿಸ್ಕೊಳ್ಳಲ್ಲ ಸ್ನೇಹಿತರೆ. ಏನಂತ ಹೇಳಿದ್ರೆ ವಿಭಕ್ತಿ ಪ್ರತ್ಯಯ ಅದೊಂದು ನಾಮಪದದ ಜೊತೆ ಸೇರಿ ಬಂದಿರತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗಾಗಿ ನಾವಿಲ್ಲಿ 3ನ ತಗೊಳ್ತೀವಿ, ಮರದಲ್ಲಿ, ಅಲ್ಲಿ ಅಂತಕ್ಕಂಥದ್ದು. ಸೊ ಇಲ್ಲಿ ವಿಭಕ್ತಿ ಪ್ರತ್ಯಯದಿಂದ ಕೂಡಿರ್ತಕ್ಕಂಥದ್ದು ಆಗಿರುತ್ತೆ. ಕನ್ನಡದಲ್ಲಿ ಇದೊಂದು ಸಂಧ್ಯಾಕ್ಷರ ಅಂತ ಕೇಳಿದ್ರೆ ಸಂಧ್ಯಾಕ್ಷರ ಯಾವುದಾದ್ರು ಬರುತ್ತೆ ಸ್ನೇಹಿತರೆ. ಸೊ ನೋಡ್ತಾ ಹೋದರೆ ಹೈ ಮತ್ತು ಅವು ಎರಡನ್ನು ನಾವು ಸಂಧ್ಯಾಕ್ಷರಕ್ಕೆ ತಗೊಳ್ತೀವಿ. ಸೊ ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ಐ ಆ್ಯಂಡ್ ಅವನ್ನ ಸಂಧ್ಯಾಕ್ಷರ ತುಂಬ ಸಲ ಕೇಳಿದರೆ, ಎಷ್ಟೊಂದು ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ಇದೊಂದು. ಮತ್ತು ಆತ್ಮಾರ್ಥಕ ಸರ್ವನಾಮ ಬರುತ್ತಲ್ವಾ, ಸೊ ತಾನು ತಾವು, ಅದಂತೂ ತುಂಬ ಸಲ ಕೇಳಿದರೆ ಇವೆರಡು ಕ್ವೆಶನ್ನು. ಹುಲಿಯೂರು ಪದ ಇದಕ್ಕೆ ಉದಾಹರಣೆ ಅಂತ ಕೇಳಿದರೆ ಹುಲಿಯೂರು ಸವರ್ಣದೀರ್ಘ ಸಂಧಿ, ಯಕಾರಾಗಮ ಸಂಧಿ, ಎಣ್ ಸಂಧಿ ಮತ್ತು ಸ್ವರಾಗಮ ಸಂಧಿ ಅಂತ ಕೊಟ್ಟಿದ್ದಾರೆ. ಸೊ ಹುಲಿಯೂರು ಅಂತಕ್ಕಂಥದ್ದು ಯಕಾರಾಗಮ ಇಲ್ಲಿ ಹುಲಿಯ ಪ್ಲಸ್ ಊರು, ಹುಲಿಯೂರು ಯಕಾರಾಗಮ ಸಂಧಿಗೆ ಬರ್ತಕ್ಕಂಥದ್ದು ಆಗಿರುತ್ತೆ. ವೃದ್ಧ ಪದದ ವಿರುದ್ಧಾರ್ಥಕ ಪದವಿದು ಫಲಿತ, ಬಾಲ, ಪಕ್ವ, ಸಮೃದ್ಧ. ವೃದ್ಧ ಮೀನ್ಸ್ ವಯಸ್ಸಾದ ಅಂತ ಅರ್ಥ ಬರುತ್ತೆ. ಸೊ ಸಮೃದ್ಧ ಫಲಿತ ಬರಲ್ಲ. ಇನ್ನು ಪಕ್ವ ಅಂತ ಹೇಳಿದ್ರೆ ಅದು ಸಹ ಪಕ್ವ ಅಂದರೆ ಮೀನ್ಸ್ ಅದು ಬಲಿತಿರ್ತಕ್ಕಂಥ ಒಂದು ಇದರದ ಅರ್ಥದಲ್ಲಿ ಬರುತ್ತೆ. ಸೊ ಬಾಲ ಅಂತ ಹೇಳಿದ್ರೆ ಅದಕ್ಕೆ ಆಪೋಸಿಟ್ ಬರುತ್ತೆ, ವೃದ್ಧಕ್ಕೆ ಬಾಲಕ. ಓಕೆ, ಪ್ರಕೃತಿ ಭಾವ ಎಂದರೇನು? ಪ್ರಕೃತಿಗಳು ಸೇರುವಲ್ಲಿಯ ಸಂಧಿ, ಸಂಧಿ ನಿಷೇಧ, ಪ್ರಕೃತಿ ಪ್ರತ್ಯಯ ನಡುವಿನ ಸಂಧಿ, ಪ್ರಕೃತಿ ಸಹಿತವಾದದ್ದು. ಪ್ರಕೃತಿ ಭಾವ ಎಂದರೆ ಏನು? ಸೊ ಇಂಥ ಕ್ವೆಶನ್. ಸೊ ಆನ್ಸರ್ ನೋಡ್ತಾ ಹೋದ್ರೆ ಸ್ನೇಹಿತರೆ ಪ್ರಕೃತಿ ಭಾವ ಅಂತ ಹೇಳಿದ್ರೆ ಅಲ್ಲಿ ಸಂಧಿ ನಿಷೇಧ ಆಗ್ತಕ್ಕಂಥದ್ದಾಗಿರುತ್ತೆ. ಏನೀಗ ಸಂಧಿಯನ್ನು ಕೂಡಿಸಿ ಅಥವಾ ಬಿಡಿಸಿ ಬರ್ತೀವೋ, ಸಂಧಿ ಆಗದೆ ಉಳ್ಕೊಳ್ತಕ್ಕಂಥ ಪದ ಏನಿರುತ್ತೋ ಅಥವಾ ಸಂಧಿ ಆಗದೆ ಇರ್ತಕ್ಕಂಥ ರೂಪವನ್ನು ನಾವು ಪ್ರಕೃತಿ ಭಾವ ಅಂತ ಕರಿತೀವಿ ಸ್ನೇಹಿತರೆ. ಸೊ ಫಾರ್ ಎಕ್ಸಾಂಪಲ್ ಅಂದರೆ ಅಕ್ಕ ನಾನು ಬಂದೆ ಅಂತ ನಾವು ತೊಗೊಂಡ್ರೆ ಅಕ್ಕ ಪ್ಲಸ್ ನಾನು ಪ್ಲಸ್ ಬಂದೆ. ಸೊ ಇದನ್ನು ಸೇರಿಸಿ ಬರೀ ಅಥವಾ ಕೂಡಿಸಿ ಬಿಡಿಸಿ ಬರೆದಾಗ ಏನಾಗುತ್ತೆ, ಅಲ್ಲಿ ಅಕ್ಕನೇ ಬರುತ್ತೆ ಸ್ನೇಹಿತರೆ. ಅಕ್ಕ ನಾನು ಬಂದೆ. ಸೊ ಈ ರೀತಿ ಇಲ್ಲಿ ಯಾವುದೇ ಒಂದು ಸಂಧಿ ಆಗೋದಿಲ್ಲ. ಸಂಧಿ ಆಗಬೇಕಂತ ಅಂದರೆ ಏನಾಗಬೇಕು ಸ್ನೇಹಿತರೆ? ಸೊ ಕನ್ನಡದಲ್ಲಿ ಅಥವಾ ವ್ಯಂಜನ ಸಂಧಿಗಳಾಗಿರ್ಬೋದು, ಸ್ವರ ಸಂಧಿ ಆಗಿರ್ಬೋದು. ಸೊ ಸಂಧಿ ಅಂತ ಹೇಳಿದಾಗ 2 ಅಕ್ಷರಗಳು ಸೇರ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಹೂ ಇದೆ, ಇಲ್ಲಿ ಬಾ ಇದೆ, ಸೊ ಆ ಇದೆ. ಅಥವಾ ಇಲ್ಲಿ ಏನಾಗಬೇಕು, 2 ಸೇರಿಕೊಂಡು ಬೂ ಆಗಬೇಕು ಅಥವಾ ಬೇರೆ ಒಂದು ಪದ ಆಗಬೇಕು ಸ್ನೇಹಿತರೆ. ಸೊ ಇಲ್ಲಿ ಏನಾಗುತ್ತೆ, ಅದಾಗಾಗಿ ಉಳ್ಕೊಂಡಿದೆ, ಯಾವುದೇ ಒಂದು ಅಕ್ಷರಗಳು ಸೇರ್ಕೊಂಡಿಲ್ಲ. ಅಕ್ಷರಗಳು ಕಾಲವಿಳಂಬವಿಲ್ಲದೆ ಸೇರುವುದನ್ನು ನಾವು ಸಂಧಿ ಅಂತ ಕರಿತೀವಿ. ಸೊ ಅದನ್ನು ನಾವು ಸಂಧಿ ನಿಷೇಧ, ಪ್ರಕೃತಿ ಭಾವ ಬರುತ್ತೆ. ಯೋಗವಾಹಕಗಳಲ್ಲಿ ಇದು ಒಂದು ಅಂತ ಕೊಟ್ಟಿದ್ದಾರೆ. ವಿಸರ್ಗ ಮ್, ಔ, ಳು ಅಂತ ಕೊಟ್ಟಿದ್ದಾರೆ. ಯೋಗವಾಹಕ ಅಂತ ಹೇಳಿದಾಗ ಅಮ್ ಮತ್ತು ಅಹ ಬರುತ್ತೆ. ಅಂದರೆ ಅನುಸ್ವರ ಮತ್ತು ವಿಸರ್ಗ ಅಂತ ಹೇಳ್ತೀವಿ. ಅನುಸ್ವರ ಬಂದು 1 ಸೊನ್ನೆ ಬರುತ್ತೆ, ವಿಸರ್ಗ ಬಂದು 2 ಸೊನ್ನೆ ಬರುತ್ತೆ ಸ್ನೇಹಿತರೆ. ಸೊ ಇದನ್ನು ಯೋಗವಾಹಕಗಳಂತ ಕರಿತೀವಿ. ಸೊ ಆನ್ಸರ್ ಆಪ್ಷನ್ 1. ಸೊ ಅದರಲ್ಲಿ ಅನುಸ್ವರ ಕೊಡ್ಬೋದು ಅಥವಾ ವಿಸರ್ಗ ಕೊಡಬಹುದು. ಈ ಪದ ಬಗಣಕ್ಕೆ ಒಂದು ಉದಾಹರಣೆ ಅಂತ ಕೊಟ್ಟಿದ್ದಾರೆ. ಅನೃತ, ಪ್ರಕೃತಿ, ಜನಕಂ ಆ್ಯಂಡ್ ಡಂಗೂರ. ಓಕೆ, ಸೊ ಫಸ್ಟ್ ನಾವು ಇದನ್ನು ಇದು ಮಾಡ್ತಾ ಹೋದರೆ ನಾವು ಸ್ನೇಹಿತರೆ ಬಗಣ ಅಂದರೆ ಏನು, ಫಸ್ಟಿಗೆ ಲಘು ಗುರು ಆಗ್ತೀವಿ ಅಂತ ಹೇಳಿದ್ರೆ ಸ್ನೇಹಿತರೆ ಫಸ್ಟ್ ಇದು ಯಾವುದೋ ಸ್ವರ ಆಗಿರುತ್ತೆ. ಸೊ ಅಂದರೆ ಹ್ರಸ್ವ ಸ್ವರ ಆಗಿರುತ್ತೆ. ಸೊ ಹಾಗಾಗಿ ಇದು ಎಲ್ಲ 3 ಸಹ ನಮಗೆ
3 ಲಘು ಬರುತ್ತೆ. ಇದು ಅಷ್ಟೇ ಪ್ರಾಗೆ ಲಘು ಬರಬೇಕು, ಯಾಕಂತಂದರೆ ಒತ್ತಕ್ಷರದ ಹಿಂದಿನ ಅಕ್ಷರ ದೀರ್ಘ ಸ್ವರ ಆಗುತ್ತೆ, ಬಟ್ ಒತ್ತಕ್ಷರ ಇರ್ತಕ್ಕಂಥದ್ದು ಲಘುನೇ ಬರ್ತಕ್ಕಂಥದ್ದಾಗಿದೆ. ಸೊ ಇದು ಅಷ್ಟೇ 3 ಲಘು ಬರುತ್ತೆ. ಇನ್ನು ಇದರಲ್ಲಿ ಮೊದಲನೇದು ಲಘು, ಎರಡನೇದು ಲಘು, ಮೂರನೇದು ಗುರು ಬರುತ್ತೆ. ಫಸ್ಟ್ ಒಂದು ಗುರು ಬರುತ್ತೆ, 0 ಇರೋದ್ರಿಂದ ಇದೆರಡು ಲಘು ಆಗುತ್ತೆ ಸ್ನೇಹಿತರೆ. ಸೊ ಈಗಿರಬೇಕಾದ್ರೆ ನಮಗೆ ಹ್ಯಾಂಡ್ಸರು ಡೈರೆಕ್ಟಾಗಿ ಹೇಳ್ತೀನಿ. ಆಪ್ಷನ್ 4 ಡಂಗೂರ ಅಂತಂದರೆ ಮೊದಲು ಗುರು ಬಂದು ಅದರ ನಂತರ 2 ಲಘು ಬಂದರೆ ಅದನ್ನು ನಾವು ಬಗಣಕ್ಕೆ ಸೇರಿಸ್ತೀವಿ. ಇನ್ನು ಉಳಿದಂತೆ ನೋಡ್ತಾ ಹೋದಾಗ ನೋಡಿ, ಗುರು ಲಘು 3 ಮನಗಣ, ಗುರು ಲಘು 3 ಮನಗಣ ಅಂದರೆ ಇಲ್ಲಿ ಗುರು 3 ಲಘು 3 ಸೊ ಹಾಗಾಗಿ ಇಲ್ಲೇನಾಯಿತು, ನಗಣ ಆಯಿತು. ಇದೆರಡು ಸಹ ಏನಾಯಿತು, ನಗಣ ಆಯಿತು. ಗುರು ಲಘು 3 ಮನಗಣ, ಗುರು 3 ಮಗಣ, ಲಘು 3 ನಗಣ. ಇನ್ನು ಗುರು ಲಘು ನೋಡಿ ಇಲ್ಲಿದೆ, ಗುರು ಲಘು ಲಾಸ್ಟ್ ಬಂದಿದೆ, ಇದು ಗುರು ಲಘು ಕೊನೆ ಇರೆ ಸತಗಣ ನೋಡಿ, ಗುರು ಲಘು ಕೊನೆ ಇರೆ ಸತಗಣ. ಸೊ ಗುರು ಕೊನೆ ಬಂದರೆ ನಮಗೆ ಸಗಣ ಆಯಿತು. ಇದು ಸಗಣ. ಮೊದಲು ಒಂದು ಗುರು ಬಂದು ಅದಾದ ನಂತರ 2 ಬಂದರೆ ಅದೇ ಬೇರೆ. ಇಲ್ಲಿದೆ ನೋಡಿ ಬಗಣ. ಇದಕ್ಕೆ ಅರ್ಥ ತಗೊಳ್ತಾ ಹೋದಾಗ ಮೊದಲು 2 ಗುರು ಬಂದು ಆಮೇಲೆ ಲಘು ಬಂದರೆ ತಗಣ. ಗುರು ಲಘು 3 ಮನಗಣ, 3 ಗುರು ಬಂದರೆ ಮಗಣ. ಓಕೆ, ಸೊ ಗುರು ಲಘು ನಡುವಿರೆ ಜರಗಣ, ಗುರು ಲಘು ಕೊನೆ ಇರೆ ಸತಗಣ ಬರುತ್ತೆ. ಸೊ ಫಸ್ಟ್ ಬಂದರೆ ಬಗಣ. ಓಕೆ, ಸೊ ಇದು ಬಗಣ ಆಗಿರುತ್ತೆ. ಬೇಕು ಅಂದರೆ ಇದನ್ನು ಬಾಯಿ ಒಟ್ಟು ಹೊಡ್ಕೋಬೇಕು ನೀವು. ಗುರು ಲಘು 3 ಮನಗಣ, ಗುರು ಲಘು ಮೊದಲಿರೆ ಭಯಗಣ, ಗುರು ಲಘು ನಡುವಿರೆ ಜರಗಣ, ಗುರು ಲಘು ಕೊನೆ ಇರೆ ಸತಗಣ. ಸೊ ಇದಕ್ಕೆ ಏನು ಹೇಳ್ತಾರೆ ಅಂದರೆ ಮನಕ್ಕೆ ಭಯ ಆಗಿ ಜ್ವರ ಬಂದು ಸತ್ತನು ಅಂತಕ್ಕಂಥದ್ದು ಸಹ ಒಂದು ಕೋಡ್ ವರ್ಡ್ ಆಗಿ ಇಟ್ಕೊಂಡು ಹೇಳ್ತಾರೆ ಸ್ನೇಹಿತರೆ. ಅದನ್ನು ಸಹ ನೀವು ಯೂಸ್ ಮಾಡ್ಕೊಳ್ಬಹುದು. ಓಕೆ, ಕರ್ದಮ ಈ ಗಣಕ್ಕೆ ಒಂದು ಉದಾಹರಣೆ ಅಂತ ಕೊಟ್ಟಿದ್ದಾರೆ. ಕರ್ದಮ ನೋಡಿ, ಇದು ಫಸ್ಟ್ ಏನು ಬರ್ತಕ್ಕಂಥದ್ದಾಗಿದೆ. ಫಸ್ಟ್ ನಾವು ನೋಡಿದಾಗ ಸ್ನೇಹಿತರೆ ಗುರು ಬರುತ್ತೆ. ಯಾಕೆ ಅಂತ ಹೇಳಿದರೆ ಇದು ಒತ್ತಕ್ಷರ ಏನು ಅರ್ಕವತ್ತಿದೆಯೋ ಸೊ ಅದರ ಹಿಂದಿನ ಅಕ್ಷರ ನಮಗೆ ಗುರು ಆಗಬೇಕು. ಸೊ ಹಾಗಾಗಿ ಇದು ಗುರು ಆಗುತ್ತೆ, ಇದು ಲಘು ಆಗುತ್ತೆ, ಇದು ಲಘು ಆಗುತ್ತೆ. ಸೊ ಸೇಮ್ ಮೇಲೆ ಏನು ಬಂತು ನೋಡಿ, ಇದು ಏನು ಬಂದಿದೆಯೋ ಮೊದಲು ಒಂದು ಗುರು ಅದಾದ ನಂತರ 2 ಲಘು, ಸೇಮ್ ಅದೇ ಇದೆ ಇದು ಸಹ. ಸೊ ಫಸ್ಟ್ ಒಂದು ಗುರು ಅದಾದಮೇಲೆ 2 ಲಘು. ಸೊ ಹಾಗಾಗಿ ಇದು ಅಷ್ಟೇ ಬಗಣಕ್ಕೆ ಬರ್ತಕ್ಕಂಥದ್ದು ಆಗಿರುತ್ತೆ. ದೃಷ್ಟಿಯ ತದ್ಭವ ರೂಪ ಯಾವುದು? ದಿಟ್ಟಿ, ದುಟ್ಟಿ, ದಟ್ಟ ಆ್ಯಂಡ್ ದೋಟಿ ಅಂತ ಕೊಟ್ಟಿದ್ದಾರೆ. ದೃಷ್ಟಿಯ ಒಂದು ತತ್ಸಮ ತದ್ಭವನ ನೋಡ್ತಾ ಹೋದಾಗ ದೃಷ್ಟಿ ದಿಟ್ಟಿ ಆಗಿರುತ್ತೆ. ಆಪ್ಷನ್ 1 ದಿಟ್ಟಿ. ಕತ್ತರಿಯ ತತ್ಸಮ ರೂಪ ಕಸ್ತೂರಿ, ಕರ್ತಾರ, ಕರ್ತರಿ, ಕರ್ತೃ ಅಂತ ಕೊಟ್ಟರೆ ಕತ್ತರಿ ಕರ್ಮಿಣಿ ಪ್ರಯೋಗ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಅದರಲ್ಲಿ ನೋಡ್ಬೋದು ಕತ್ತರಿಗೆ ಸರಿಯಾದಂಥ ಒಂದು ತತ್ಸಮ ರೂಪ ಯಾವುದಂತ ಹೇಳಿದರೆ ಕರ್ತರಿ. ಕರ್ತಾರ ಅಲ್ಲ, ಕರ್ತರಿ. ಆಪ್ಷನ್ 3. ಇದೊಂದು ಅನುಕರಣ ಪದ. ಅನುಕರಣ ಅಂತ ಹೇಳಿದಾಗ ಒಂದು ಪದ 2 ಸಲ ರಿಪೀಟ್ ಆಗಿರಬೇಕು, ಬಟ್ ಅದಕ್ಕೆ ಯಾವುದೇ ಒಂದು ಅರ್ಥ ಇರಬಾರ್ದು. ಓಕೆ, ಸೊ ಅವಳಿ ಜವಳಿ, ಕಲ್ಲು ಗಿಲ್ಲು, ಬುಸ್ಸೆಂದು, ಗಿಡಗಂಟೆ ಅಂತ ಕೊಟ್ಟಿದ್ದಾರೆ. ಅವಳಿ ಜವಳಿ ಅನ್ನೋದಕ್ಕೂ ಅರ್ಥ ಇದೆ ಸ್ನೇಹಿತರೆ, ಕಲ್ಲು ಗಿಲ್ಲು ಅನ್ನೋದಕ್ಕೂ ಸಹ ಅರ್ಥ ಇದೆ, ಗಿಡಗಂಟೆ ಅನ್ನೋದಕ್ಕೂ ಸಹ ಅರ್ಥ ಇದೆ. ಬುಸ್ ಅಂತಕ್ಕಂಥದ್ದೇನಿದೆಯೋ ಇದೊಂದು ಅನುಕರಣ ಪದ. ಬುಸ್ ಅಂತ ಹೇಳಿದಾಗ ಹಾವು ಬುಸ್ಕುಡ್ತಕ್ಕಂಥ ಹೇಳ್ತೀವಿ. ಸೊ ಅದೊಂದು ಅನುಕರಣೆಯಿಂದ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 3 ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಆಪ್ಷನ್ 3 ಅನುಕರಣ ಪದ ಬುಸ್ಸೆಂದು.